ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನೀರು ಹೆಚ್ಚು ಕುಡಿಯಲು ಪ್ರಾರಂಭಿಸಿದಾಗ ನಮ್ಮ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಪಚನಕ್ರಿಯೆ ಸುಧಾರಣೆ, ಬಿ ಶಕ್ತಿ ಹೆಚ್ಚಳ, ಸಿ ಮೆದುಳು ಚುರುಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದ ಪ್ರತಿಯೊಂದು ಜೀವಕೋಶ, ಅಂಗಾಂಶ ಮತ್ತು ಅಂಗಗಳ ಸರಿಯಾದ ಕಾರ್ಯನಿರ್ವಹಣೆಗೆ ನೀರು ಅತ್ಯಗತ್ಯವಾಗಿದ್ದು, ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ನೀರು ಮೂತ್ರ ವಿಸರ್ಜನೆ ಮತ್ತು ಬೆವರಿನ ಮೂಲಕ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹದ ವ್ಯವಸ್ಥೆಗಳನ್ನು ಸಮತೋಲನದಲ್ಲಿಡುತ್ತದೆ. ನೀರು ಕೀಲುಗಳನ್ನು ನಯಗೊಳಿಸಿ ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ಘರ್ಷಣೆ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ, ವಿಶೇಷವಾಗಿ ಮೊಣಕಾಲುಗಳು ಮತ್ತು ಸೊಂಟದಲ್ಲಿ. ನೀರು ಕುಡಿಯುವುದರಿಂದ ಹೊಟ್ಟೆ ತುಂಬಿದ ಭಾವನೆ ಹೆಚ್ಚಾಗುತ್ತದೆ. ಇದು ಕ್ಯಾಲೋರಿ ಸೇವನೆಯಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಸಾಕಷ್ಟು ಜಲ ಸಂಚಯನವು ಗಮನ, ಸ್ಮರಣಶಕ್ತಿ ಮತ್ತು ಒಟ್ಟಾರೆ ಅರಿವಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ದ್ರವ ಸ್ಥಿತಿಯ ಸಮತೋಲನ ಉತ್ತಮವಾದಾಗ ಉತ್ಸಾಹ ಹೆಚ್ಚಾಗುತ್ತದೆ. ನೀರು ಪಚನಕ್ರಿಯೆ ಸುಧಾರಿಸುತ್ತದೆ. ಹಸಿವು ನಿಗದಿಯಾಗುತ್ತದೆ. ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಎರಡನೇ ಪ್ರಶ್ನೆ, ಮೊಸರಿಗೆ ಚಿಟಿಕೆ ಉಪ್ಪು ಸೇರಿಸಿ ಸೇವಿಸಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಪೋಷಕಾಂಶಗಳ ಹೀರುವಿಕೆ, ಬಿ ಗ್ಯಾಸ್ ನಿಯಂತ್ರಣ, ಸಿ ರುಚಿಗಾಗಿ, ಡಿ ಬ್ಯಾಕ್ಟೀರಿಯಾ ಉತ್ಪತ್ತಿಗಾಗಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಂದು ಚಿಟಿಕೆ ಉಪ್ಪು ಸೇರಿಸುವುದರಿಂದ ಜೀರ್ಣಕಾರಿ ಕಿಣ್ವಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಲಾಲಾರಸದ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಹೊಟ್ಟೆಯು ಆಹಾರವನ್ನು ಒಡೆಯಲು ಸುಲಭವಾಗುತ್ತದೆ. ಈ ಸಂಯೋಜನೆಯು ಕರುಳನ್ನು ಶಮನಗೊಳಿಸುತ್ತದೆ ಮತ್ತು ಊಟದ ನಂತರ ಉಬ್ಬುವುದು ಮತ್ತು ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೊಸರಿನಲ್ಲಿ ಕಂಡುಬರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಕೆಲವು ಖನಿಜಗಳ ಜೈವಿಕ ಲಭ್ಯತೆಯನ್ನು ಉಪ್ಪು ಸುಧಾರಿಸುತ್ತದೆ. ಒಟ್ಟಿಗೆ ಸೇವಿಸಿದಾಗ ಈ ಜೋಡಿಯು ದೇಹವು ಈ ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಬಲವಾದ ಮೂಳೆಗಳು ಮತ್ತು ಉತ್ತಮ ಸ್ನಾಯುಗಳ ಕಾರ್ಯಕ್ಕೆ ಕೊಡುಗೆ ನೀಡುತ್ತದೆ. ಮೂರನೇ ಪ್ರಶ್ನೆ, ಲಿಫ್ಟ್ಗಳಲ್ಲಿ ಕನ್ನಡಿ ಇರಿಸುವ ಕಾರಣವೇನು? ಆಪ್ಷನ್ಸ್: ಎ ಆತಂಕ ನಿವಾರಣೆ, ಬಿ ಸುರಕ್ಷತೆ, ಸಿ ಆಕರ್ಷಣೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೆಲವರಿಗೆ ಚಿಕ್ಕ ಜಾಗ ಎಂದರೆ ಒಂಥರ ಉಸಿರುಗಟ್ಟಿದ ಹಾಗೆ ಆಗುತ್ತದೆ, ಭಯ ಶುರುವಾಗುತ್ತದೆ. ಇದನ್ನು ಕ್ಲಾಸ್ಟ್ರೋಫೋಬಿಯಾ ಎನ್ನುತ್ತಾರೆ. ಲಿಫ್ಟ್ ಅಂದರೆ ಒಂದು ಸಣ್ಣ ಪೆಟ್ಟಿಗೆ ಇದ್ದ ಹಾಗೆ. ಕನ್ನಡಿಯನ್ನು ಇಡುವುದರಿಂದ ಲಿಫ್ಟ್ ಸ್ವಲ್ಪ ದೊಡ್ಡದಾಗಿ ಹೆಚ್ಚು ಜಾಗ ಇದೆ ಎನ್ನುವ ಭಾವನೆ ಬರುತ್ತದೆ. ನಮ್ಮ ಪ್ರತಿಫಲನದಿಂದಾಗಿ ಜಾಗ ವಿಶಾಲವಾಗಿ ಕಾಣುತ್ತದೆ. ಇದರಿಂದ ಆ ಭಯ ಮತ್ತು ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇದೊಂದು ಸೈಕಲಾಜಿಕಲ್ ಟ್ರಿಕ್ ಎಂದು ಹೇಳಲಾಗುತ್ತದೆ. ಮತ್ತು ಕನ್ನಡಿಯಲ್ಲಿ ನಮ್ಮ ಹಿಂದೆ ಯಾರು ನಿಂತಿದ್ದಾರೆ, ಅವರು ಏನು ಮಾಡುತ್ತಿದ್ದಾರೆ, ಅವರ ಹಾವಭಾವ ಹೇಗಿದೆ ಅಂತ ಸುಲಭವಾಗಿ ನೋಡಬಹುದು. ಯಾರಾದರೂ ಕಳ್ಳತನ ಮಾಡುವುದಕ್ಕೆ ಬಂದರೆ ಅಥವಾ ನಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರೆ ಕನ್ನಡಿಯಲ್ಲಿ ನೋಡಿ ನಾವು ತಕ್ಷಣ ಎಚ್ಚೆತ್ತುಕೊಳ್ಳಬಹುದು. ಅಷ್ಟೇ ಅಲ್ಲ, ಕೆಟ್ಟ ಕೆಲಸ ಮಾಡುವವರಿಗೆ ಕ್ಯಾಮರಾ ಇಲ್ಲ ಅಂದರೂ ಕನ್ನಡಿಯಲ್ಲಿ ಎಲ್ಲ ಕಾಣಿಸುತ್ತದೆ ಅನ್ನುವ ಸಣ್ಣ ಭಯ ಇದ್ದೇ ಇರುತ್ತದೆ. ಇದರಿಂದ ಅಪರಾಧಗಳು ಕಡಿಮೆಯಾಗುತ್ತವೆ. ನಾಲ್ಕನೇ ಪ್ರಶ್ನೆ, ಪ್ರತಿದಿನ ಯಾವ ಹಣ್ಣನ್ನು ಸೇವಿಸುವುದರಿಂದ ಮೂತ್ರಪಿಂಡಗಳಿಂದ ವಿಷವನ್ನು ಹೊರಹಾಕುತ್ತವೆ? ಆಪ್ಷನ್ಸ್: ಎ ದಾಳಿಂಬೆ, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೇಬುಗಳು ಪೆಕ್ಟಿನ್ ಅನ್ನು ಹೊಂದಿರುತ್ತವೆ. ಇದು ಜೀರ್ಣಾಂಗ ವ್ಯೂಹದ ವಿಷ ಮತ್ತು ಭಾರಲೋಹಗಳಿಂದ ಬಂಧಿಸುವ ಒಂದು ರೀತಿಯ ಕರಗುವ ನಾರು. ಇದು ಯಕೃತ್ತಿನ ಮೇಲಿನ ಹೊರೆ ಕಡಿಮೆ ಮಾಡುತ್ತದೆ. ಮೂತ್ರಪಿಂಡಗಳ ವಿಷಯದಲ್ಲಿ ಸೇಬುಗಳು ದೇಹದಲ್ಲಿ ಸರಿಯಾದ ಆಮ್ಲ ಬೇಸ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮತ್ತು ಪೊಟ್ಯಾಷಿಯಂ ಕಡಿಮೆ ಇರುತ್ತದೆ. ಮೂತ್ರಪಿಂಡದ ಕಾರ್ಯ ಕಡಿಮೆ ಇರುವವರಿಗೆ ಅವುಗಳನ್ನು ಸ್ನೇಹಪರವಾಗಿಸುತ್ತದೆ. ಅವುಗಳ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳ ಸಂಯೋಜನೆಯು ಇಡೀ ಶುದ್ಧೀಕರಣ ವ್ಯವಸ್ಥೆಯ ಪರಿಣಾಮಕಾರಿಯಾಗಿರಲು ಸಹಾಯ ಮಾಡುತ್ತದೆ. ಮತ್ತು ದಾಳಿಂಬೆ ರಕ್ತ ಪರಿಚಲನೆಗೆ ಒಳ್ಳೆಯದು, ಆದರೆ ಅವು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮೂತ್ರಪಿಂಡಗಳಿಗೂ ಪ್ರಯೋಜನವನ್ನು ನೀಡುತ್ತವೆ. ದಾಳಿಂಬೆ ರಸವು ಹೆಚ್ಚಿನ ಉತ್ಕರ್ಷಣ ನಿರೋಧಕ ಅಂಶದಿಂದಾಗಿ ಡಯಾಲಿಸಿಸ್ ರೋಗಿಗಳಲ್ಲಿ ಮೂತ್ರಪಿಂಡದ ಹಾನಿಯನ್ನು ಕಡಿಮೆ ಮಾಡುತ್ತದೆ. ಈ ಹಣ್ಣಿನಲ್ಲಿರುವ ಪಾಲಿಫಿನಾಲ್ಗಳು ಯಕೃತ್ತಿನಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ.
5ನೇ ಪ್ರಶ್ನೆ, ಬೆಳಗ್ಗಿನ ಜಾವದಿಂದ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದವರ ಗುಣಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್ ಎ ಸಮಾಜ ಸೇವಕರು, ಬಿ ಹಠಮಾರಿಗಳು, ಸಿ ಧೈರ್ಯವಂತರು, ಡಿ ಸೃಜನಶೀಲರು. ಸರಿಯಾದ ಉತ್ತರ ಆಪ್ಷನ್ಸ್ ಎ ಸಮಾಜ ಸೇವಕರು. ಬೆಳಗ್ಗೆ 10 ರಿಂದ 2 ಗಂಟೆ ಈ ಸಮಯದಲ್ಲಿ ಜನಿಸಿದವರು ತಮ್ಮ ಸಂವಾದ ಶೈಲಿಯಿಂದ ಎಲ್ಲರ ಗಮನವನ್ನು ಸೆಳೆಯುವರು. ಇವರಲ್ಲಿ ಸಾಮಾಜಿಕ ಕೌಶಲ್ಯವು ಅತ್ಯಂತ ಪ್ರಮುಖ ಗುಣವಾಗಿದೆ. ಇವರು ಇತರರೊಂದಿಗೆ ಸುಲಭವಾಗಿ ಸಂವಹನ ನಡೆಸುವುದರ ಜೊತೆಗೆ ತಮ್ಮ ಚಾತುರತೆಯಿಂದ ಜನರನ್ನು ಆಕರ್ಷಿಸುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ಒಂದು ರಹಸ್ಯಮಯ ಆಕರ್ಷಣೆ ಇದ್ದು ಇದು ಇವರನ್ನು ಜನಪ್ರಿಯರನ್ನಾಗಿ ಮಾಡುತ್ತದೆ. ಈ ವ್ಯಕ್ತಿಗಳಿಗೆ ಸಾಮಾಜಿಕ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದು ಇಷ್ಟವಾಗುತ್ತದೆ. ಇವರಲ್ಲಿ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸವು ಹೆಚ್ಚಿರುತ್ತದೆ. ಆದರೆ ಕೆಲವೊಮ್ಮೆ ತಮ್ಮ ರಹಸ್ಯಮಯ ಸ್ವಭಾವದಿಂದಾಗಿ ಇತರರಿಗೆ ಸಂಪೂರ್ಣವಾಗಿ ತೆರೆದುಕೊಳ್ಳದಿರಬಹುದು. ಈ ಸಮಯದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಾರ್ವಜನಿಕ ಸಂಬಂಧಗಳು, ಮಾರ್ಕೆಟಿಂಗ್ ಅಥವಾ ಮನೋರಂಜನೆಯ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ. 6ನೇ ಪ್ರಶ್ನೆ, ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸುವ ಶಿವಲಿಂಗ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಹಿಮಾಚಲ್ ಪ್ರದೇಶ್, ಬಿ ರಾಜಸ್ಥಾನ್, ಸಿ ತಮಿಳುನಾಡು, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಭಾರತದ ರಾಜಸ್ಥಾನದ ಧೋಲ್ಪುರ್ ಜಿಲ್ಲೆಯಲ್ಲಿನ ಒಂದು ದೇವಾಲಯ ತನ್ನ ಪವಾಡದಿಂದಲೇ ಖ್ಯಾತಿಯನ್ನು ಪಡೆದುಕೊಂಡಿದೆ. 2500 ವರ್ಷಗಳಿಗೂ ಅತ್ಯಂತ ಹಳೆಯದಾದ ಈ ದೇವಾಲಯವನ್ನು ಅಚಲೇಶ್ವರ ಮಹಾದೇವ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ದೇವಾಲಯದಲ್ಲಿರುವ ಭವ್ಯವಾದ ಶಿವಲಿಂಗದಿಂದಾಗಿ ಭಕ್ತರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಆದಾಗ್ಯೂ ಈ ಬಣ್ಣಗಳ ಬದಲಾವಣೆಯು ಶಿವನ ಮಹಿಮೆ ಎಂದು ಭಕ್ತರು ನಂಬುತ್ತಾರೆ. 7ನೇ ಪ್ರಶ್ನೆ, ಮೆದುಳಿನ ಚಟುವಟಿಕೆ ಮತ್ತು ರಕ್ತ ಪರಿಚಲನೆಗೆ ಸಹಾಯ ಮಾಡುವುದು ಯಾವುದು? ಆಪ್ಷನ್ಸ್ ಎ ಅವಕಾಡೊ, ಬಿ ಅಣಬೆ, ಸಿ ಬೀಟ್ರೂಟ್, ಡಿ ಮೆಣಸಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಅವಕಾಡೊ. ಉತ್ತಮ ಎಣ್ಣೆಗಳು ಮತ್ತು ವಿಟಮಿನ್ ಕೆ ಇಂದ ತುಂಬಿರುವ ಅವಕಾಡೊ ಬಾದಾಮಿಯೊಂದಿಗೆ ಸೇವಿಸಿದಾಗ ಮೆದುಳಿನ ಚಟುವಟಿಕೆ ಮತ್ತು ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ಮತ್ತು ಬ್ಲೂಬೆರಿಗಳು ಮೆದುಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ಮುಕ್ತವಾಗಿಡಲು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತವೆ. ಆದರೆ ಬಾದಾಮಿಯೊಂದಿಗೆ ಸೇವಿಸಿದಾಗ ಅವು ಸ್ಮರಣಾ ಶಕ್ತಿಯನ್ನು ಹೆಚ್ಚಿಸುತ್ತವೆ. 8ನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನೊರೆ ಬರುವುದು ಯಾವ ಕಾಯಿಲೆಯ ಲಕ್ಷಣವಾಗಿದೆ? ಆಪ್ಷನ್ಸ್ ಎ ಮೂತ್ರಪಿಂಡ ಹಾನಿ, ಬಿ ಮಧುಮೇಹ, ಸಿ ಮೂತ್ರನಾಳ ಸೋಂಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರದಲ್ಲಿ ನೊರೆ ಬರುವುದು ಮೂತ್ರಪಿಂಡದ ಕಾಯಿಲೆ, ಮಧುಮೇಹ ಅಥವಾ ಮೂತ್ರನಾಳದ ಸೋಂಕಿನಂತಹ ಕೆಲವು ಕಾಯಿಲೆಗಳ ಲಕ್ಷಣವಾಗಿರುತ್ತದೆ. ಮೂತ್ರದಲ್ಲಿ ನೊರೆ ಬರುವುದು ಸಾಮಾನ್ಯವಾಗಿ ಮೂತ್ರದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುತ್ತದೆ. ಇದನ್ನು ಪ್ರೋಟೀನೂರಿಯಾ ಎಂದು ಕರೆಯಲಾಗುತ್ತದೆ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಮೂತ್ರದಲ್ಲಿ ಪ್ರೋಟೀನ್ ಸೋರಿಕೆಯಾಗಬಹುದು. ಇದರಿಂದಾಗಿ ಮೂತ್ರವು ನೊರೆಯಾಗಿ ಕಾಣಿಸಿಕೊಳ್ಳುತ್ತದೆ. ಮೂತ್ರಪಿಂಡದ ಕಾಯಿಲೆಗಳು ಮೂತ್ರಪಿಂಡದ ಫಿಲ್ಟರ್ಗಳನ್ನು ಹಾನಿಗೊಳಿಸುತ್ತವೆ. ಇದರಿಂದಾಗಿ ಪ್ರೋಟೀನ್ ಸೋರಿಕೆಯಾಗುತ್ತದೆ ಮತ್ತು ನೊರೆ ಮೂತ್ರಕ್ಕೆ ಕಾರಣವಾಗುತ್ತದೆ. ಮಧುಮೇಹವು ಮೂತ್ರಪಿಂಡಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಪ್ರೋಟೀನೂರಿಯಾವನ್ನು ಉಂಟು ಮಾಡುತ್ತದೆ. ಇನ್ನು ಯುಟಿಐಗಳು ಮೂತ್ರದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತವೆ. ಇದು ನೊರೆಗೆ ಕಾರಣವಾಗಬಹುದು ಮತ್ತು ಕೆಲವೊಮ್ಮೆ ಕೆಲವು ಔಷಧಿಗಳು, ವಿಶೇಷವಾಗಿ ಪ್ರತಿಜೀವಕಗಳು, ನೊರೆ ಮೂತ್ರಕ್ಕೆ ಕಾರಣವಾಗುತ್ತವೆ. 9ನೇ ಪ್ರಶ್ನೆ, ಯಾವ ಗಿಡ ಅಥವಾ ಮರವನ್ನು ಪೂರ್ವಜರ ವಾಸಸ್ಥಾನ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್ ಎ ಪಪ್ಪಾಯಿ, ಬಿ ಬಾಳೆ, ಸಿ ಹೊಂಗೆ ಮರ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಎ ಪಪ್ಪಾಯಿ. ವಾಸ್ತುಶಾಸ್ತ್ರದ ಪ್ರಕಾರ ಪಪ್ಪಾಯಿ ಮರವನ್ನು ಪೂರ್ವಜರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿಯೇ ಈ ಮರವನ್ನು ಮನೆಯ ಹತ್ತಿರ ಅಥವಾ ಮನೆಯ ಮುಂದೆ ನೆಡಬಾರದು ಎಂದು ಹೇಳಲಾಗುತ್ತದೆ. ಈ ಗಿಡವನ್ನು ನೆಡುವುದರಿಂದ ಮಕ್ಕಳಿಗೆ ಯಾವಾಗಲೂ ತೊಂದರೆಯಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಒಂದು ವೇಳೆ ಮನೆಯ ಮುಂದೆ ಪಪ್ಪಾಯಿ ಮರ ನೆಟ್ಟರೆ ಹಣದ ಸಮಸ್ಯೆ ಸದಾ ಮನೆಯನ್ನು ಕಾಡುತ್ತದೆ. ಇದಲ್ಲದೆ ಜಗಳಗಳು ಮತ್ತು ಕಿರಿಕಿರಿಗಳು ಉದ್ಭವಿಸುತ್ತವೆ ಎಂದು ಹೇಳಲಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.